ಸ್ಟಾರ್ಟ್ ಮಾಡಬೇಕು ಅಂದಾಗ ಏನು ಮಾಡ್ತಾರೆ, ಓಕೆ ನನಗೊಂದು ಸೆಕೆಂಡ್ ಇನ್ಕಮ್ ಇಟ್ಕೊಳ್ಳಿ, ನಾನು ಕೆಲಸನೂ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಇನ್ಕಮ್ ಬರಲಿ ಅಂತ. ದೇ ವಿಲ್ ಸೇ ಓಕೆ ಫೈನ್, ಇಲ್ಲೊಂದು ಸ್ವಲ್ಪ ದುಡ್ಡು ಹಾಕ್ತೀನಿ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಕೆಲವರೆಲ್ಲರೂ ಹೂ ಹಸ್ ಟೇಕನ್ ಅ ಬ್ರೇಕ್ ಫ್ರಮ್ ದೇರ್ ಕೆರಿಯರ್, ಮೋಸ್ಟ್ ಆಫ್ ದ ವಿಮೆನ್ ರೈಟ್ ನಾವು. ಓಕೆ ಮನೇಲೇ ಕುತ್ಕೊಂಡು ನಾನು ಏನೋ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬಿಟ್ಟು ಮನೇಲಿ ಕೆಲಸ ಮಾಡೋಕ್ಕೆ ಸ್ಮಾಲ್ ಬಿಸ್ನೆಸ್ ಥರ ಮಾಡ್ತೀನಿ ಅಂತಾರೆ. ಆದರೆ ಇನ್ ಜಸ್ಟ್ ಸ್ಪ್ಯಾನ್ ಆಫ್ 1 year ಇಲ್ಲ ಸಮಥಿಂಗ್ ದೇ ವಿಲ್ ಸೇ ಅಯ್ಯೋ ಇಷ್ಟೊಂದು ದುಡ್ಡು ಲಾಸ್ ಆಯಿತು, ನನಗೆ ಮಾಡೋಕ್ಕೆ ಬರಲಿಲ್ಲ. ಹ್ಯಾವ್ ಯು ಗಾಟ್ ಇನ್ ಸಚ್ ಪೀಪಲ್ ಸೇಯಿಂಗ್ ದಟ್ ಅಯ್ಯೋ ಬಿಸ್ನೆಸ್ ನಮ್ಮ ಕೈಯಲ್ಲಿ ಆಗಲ್ಲ, ಮಾಡೋಕ್ಕಾಗಲ್ಲ? ಸಿಂಪಲ್, ನಿಮಗೆ ಇದಕ್ಕೊಂದು ಉದಾಹರಣೆ ಹೇಳ್ಬಿಡ್ತೀನಿ. ನೀವೊಂದು ಜಾಬ್ ತೊಗೋಬೇಕು ಅಂದ್ರೂ 15-16 ವರ್ಷ ಓದ್ತೀರಾ, ಡಿಗ್ರಿ ತೊಗೋತೀರಾ, ಅದಾದಮೇಲೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡ್ತೀರಾ. ಸೊ ದೆನ್ ನೀವು ಸೆಟಲ್ಡ್ ಇನ್ ಎ ಜಾಬ್ ಅಲ್ಲ. ಅಥವಾ ನೀವು ಒಂದು ಸ್ವಿಮ್ಮಿಂಗ್ ಕಲಿಬೇಕು ಅಂದರೆ ಸ್ವಿಮ್ಮರ್ ಹತ್ರ ಟ್ರೈನಿಂಗ್ ಹೋಗ್ತೀರಾ, ಸ್ವಿಮ್ಮಿಂಗ್ ಕಲಿತೀರಾ. ಡ್ರೈವಿಂಗ್ ಕಲಿಬೇಕು ಅಂದರೆ ಒಬ್ಬ ಟ್ರೈನರ್ ಹತ್ರ ಹೋಗ್ತೀರಾ, ಕಲಿತೀರಾ. ಆದರೆ ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಕಲಿಬೇಕು ಅಂತ ಎಲ್ಲಿ ಹೋಗಿದ್ದೀರಾ? ಯು ನೆವರ್ ವೆಂಟ್ ದೇರ್. ಸೊ ಡೈರೆಕ್ಟಾಗಿ ಬಂದ್ರಿ, ಬಿಸ್ನೆಸ್ಸಿಗೆ ಇಳಿದ್ರಿ, ಎಕ್ಸ್ಪೀರಿಯನ್ಸ್ ಇಲ್ಲ, ಮೆಂಟರ್ ಇಲ್ಲ, ನಾಲೆಡ್ಜ್ ಇಲ್ಲ, ಆಟೋಮೆಟಿಕಲಿ ಫೇಲ್ ಆಗೇ ಆಗ್ತೀರಾ.